ನಮ್ಮ ಆರೋಗ್ಯ ಮತ್ತು ಸುಖಕರ ಜೀವನಕ್ಕಾಗಿ ನಿಜವಾದ ಪ್ರಕೃತಿ ದತ್ತವಾದ ನೈಜ ಆಹಾರ ಪದ್ಧತಿ ಯಾವುದು? ನಿಜವಾದ ಆಹಾರದ ವ್ಯಾಖ್ಯಾನವೇನು? ನಮ್ಮಲ್ಲಾಗುತ್ತಿರುವ ಅನಾರೋಗ್ಯದ ವೈಪರೀತ್ಯಗಳಿಗೆ ಕಾರಣಗಳೇನು? 5 ಸಕಾರಾತ್ಮಕ ಸಿರಿಧಾನ್ಯಗಳು ಮತ್ತು ಕಷಾಯಗಳ ಮಹತ್ವವೇನು? ರೋಗಮುಕ್ತ ಜೀವನಕ್ಕಾಗಿ ಎತ್ತಿನ ಗಾಣದ ಎಣ್ಣೆ ಅಡುಗೆ ಎಣ್ಣೆಗಳು. ಆಹಾರ ಉತ್ಪಾದನೆ ಅಡುಗೆ ಎಣ್ಣೆ ತಯಾರಿಕೆಯಲ್ಲಿ ಅನುಸರಿಸಿದ ಅಗ್ಗದ ಆರ್ಥಿಕ ಮಾದರಿ ರೋಗಯುಕ್ತ ಸಮಾಜವನ್ನು ಸೃಷ್ಟಿಸುವುದು ಹೇಗೆ? ಆರೋಗ್ಯಕರ ಜೀವನಕ್ಕಾಗಿ ಜೀವನ ಶೈಲಿಯ ಬದಲಾವಣೆ ಹೇಗೆ? ಎಲ್ಲ ಅಂಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಕನ್ನು ಚೆಲ್ತಾರೆ ಡಾಕ್ಟರ್ ಖಾದರ್ ಅವರು. ಹಾಗೆ ಕಾರ್ಯಕ್ರಮದ ಆರಂಭಕ್ಕೆ ಮುನ್ನ ಒಂದಷ್ಟು ಸೂಚನೆಗಳನ್ನು ನಾವು ಗಮನಿಸೋಣ. ದಯವಿಟ್ಟು ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಯಾರು ಕೂಡ ಎದ್ದು ಓಡಾಡೋದು ಬೇಡ. ಕಾರ್ಯಕ್ರಮದ ಮಧ್ಯದಲ್ಲಿ ತೆರಳೋದು ಬೇಡ. ಕಾರ್ಯಕ್ರಮದ ಅಂತ್ಯದವರೆಗೂ ಕೂಡ ಇರೋಣ. ಕಾರ್ಯಕ್ರಮ ಮುಗಿದ ನಂತರ, ಪ್ರಶ್ನೋತ್ತರ ಮುಗಿದ ನಂತರ ಎಲ್ಲರೂ ಕೂಡ ಸಿರಿಧಾನ್ಯದ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಭೋಜನ ಸ್ವೀಕರಿಸಿ ತೆರಳೋಣ ಅಂತ ಹೇಳ್ತಾ, ಹಾಗೆ ಇವತ್ತು ಭಗವಾನ್ ಬುದ್ಧ ಅವರು ಬದುಕಿದ್ರೆ ಭಗವಾನ್ ಬುದ್ಧ ಅವಾಗೊಂದು ಮಾತು ಹೇಳಿದ್ರು, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಬ ಅಂತ. ಅಕಸ್ಮಾತ್ ಇವತ್ತು ಭಗವಾನ್ ಬುದ್ಧ ಬದುಕಿದ್ರೆ ಏನು ಹೇಳ್ತಿದ್ರು? ಯಾರು ಹೇಳ್ಬೋದಾ? ಸೂಪರ್ ಸರ್, ಒಳ್ಳೇದು. ಇನ್ನೇನಾದ್ರು ಹೇಳ್ಬೋದು? ಎಲ್ಲರ ಹತ್ರ ಇರುತ್ತೆ ಇದು. ಹಿಡಿದ್ರೆ ಜಾಡು. ಮೊಬೈಲ್ ಇಲ್ದಿರೋ ಮನೇಲಿ ಸಾಸಿವೆ ತಗೊಂಬ ಅಂತ ಹೇಳ್ತಿದ್ರು. ಜೀವನದಲ್ಲಾಗ್ಲಿ ವಾಟ್ಸಪ್ಪಲ್ಲಾಗಲಿ ಸ್ಟೇಟಸ್ ಬಹಳ ಮುಖ್ಯ ಅಲ್ವಾ? ಫೋಟೋ ತಗೋಬೇಕು, ಸ್ಟೇಟಸ್ ಹಾಕ್ಬೇಕು. ಹಾಕ್ಬಿಟ್ಟು ಸುಮ್ಮನೆ ಇರ್ತೀವ, ಎಷ್ಟು ಜನ ನೋಡಿದ್ದಾರೆ ಅಂತ ನೋಡ್ತಾ ಇರ್ತೀವಿ. ಅಲ್ಲಿಗೂ ಸುಮ್ಮನೆ ಆಗಲ್ಲ ಮೇಡಮ್. ನಾವು ಯಾರಿಗೊಬ್ರಿಗೆ ಹಾಕಿದೀವಲ್ವಾ, ಅವ್ರು ನೋಡಿದಾರ ನೋಡ್ಬೇಕು. ಯಾಕಪ್ಪ ಮೊಬೈಲ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಅಂತ ಹೇಳಿದ್ರೆ, ಎಲ್ಲರ ಹತ್ರ ಮೊಬೈಲ್ ಇದೆ. ಸೊ ದಯವಿಟ್ಟು ತಮ್ಮ ಮೊಬೈಲನ್ನು ಆಚೆ ತೆಗೆದು ಅದನ್ನು ಶಾಂತಗೊಳಿಸ್ಬಿಡೋಣ. ನಮ್ಮನ್ನು ಅಶಾಂತಿ ಮಾಡೋದು ಬೇಡ ಕಾರ್ಯಕ್ರಮದ ನಡುವೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮೊಬೈಲನ್ನು ತೆಗೆದು ಅದನ್ನು ಸೈಲೆಂಟ್ ಮೋಡ್ಗೆ ಹಾಕೋಣ. ತಾವು ಸೈಲೆಂಟ್ ಮೋಡ್ಗೆ ಹಾಕಿದ್ದೀರಾ ಅಂತ ಒಂದು ಕನ್ಫರ್ಮೇಷನ್ಗೋಸ್ಕರ ಟಾರ್ಚ್ ಲೈಟ್ ಆನ್ ಮಾಡಿಬಿಟ್ಟು ಒಂದು ತೋರಿಸ್ಬೋಣ. ಯಾಕಂದರೆ ಅಷ್ಟು ಚಂದ ಉಪನ್ಯಾಸವನ್ನು ಕೊಡಲಿಕ್ಕೆ ಖಾದರ್ ಅವರು ಬಂದಿದ್ದಾರೆ. ಆ ಉಪನ್ಯಾಸಕ್ಕೆ ನಮ್ಮ ಮೊಬೈಲ್ ಯಾವುದೇ ರೀತಿ ತೊಂದರೆ ಮಾಡೋದು ಬೇಡವೇ ಬೇಡ. ಹಾಗಾಗಿ ಫೋಟೋಗ್ರಾಫ್ ಒಂದು ಫೋಟೋ ತಗೋತಾರೆ, ನೀವು ಲೈಟ್ ಆನ್ ಮಾಡಿದರೆ ಭಾಳ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲರೂ ಒಂದ್ಸರಿ ಲೈಟ್ ಆನ್ ಮಾಡಿಬಿಡಿ. ಓಕೆ, ಯಾರು ಲೈಟ್ ಆನ್ ಮಾಡಿಲ್ಲ ಅವ್ರ ಹತ್ರ ಮೊಬೈಲ್ ಇಲ್ಲ ಅಂತ ಅನ್ಕೋಬೇಕಾ ಅಥವಾ ಸೈಲೆಂಟ್ ಮಾಡೋಕೆ ಆಗಿಲ್ಲ ಅನ್ಕೋಬೇಕಾ? ತಂದಿಲ್ವಾ? ತುಂಬ ಸಂತೋಷ. ಓಕೆ, ಧನ್ಯವಾದಗಳು. ಸ್ನೇಹಿತರೆ, ಈಗಾಗಲೇ ಬಹಳಷ್ಟು ಜನ ಆಗಮಿಸಿದ್ದೀರಾ. ಭಾನುವಾರ ಇನ್ನೂ ಬಹಳಷ್ಟು ಜನ ಆಗಮಿಸಿದೆ. ನವೀನವ್ರು ಆಗಲೇ ಹೇಳ್ತಾ ಇದ್ರು, ಭಾನುವಾರ ಇನ್ನೂ ಬೆಳಗಾಗಿಲ್ಲ ಸುಮಾರು ಜನಕ್ಕೆ ಅಂತ ಹೇಳಿ. ಆದರೂ ಕೂಡ ಸಮಯ ಆಗ್ತಾ ಇರೋದ್ರಿಂದ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. KM ನಾಗರಾಜ್ ಅವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನು ಸೇರ್ಕೋತಾರೆ, ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸ್ತಾರೆ ಅಂತ ಹೇಳ್ತಾ, ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನ ವೇದಿಕೆಗೆ ಬರಮಾಡ್ಕೊಂತಹ ಸಮಯ. ಆರಂಭದಲ್ಲಿ ಒಂದು ಸಣ್ಣ ಉದ್ಘಾಟನಾ ಸಮಾರಂಭ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಪದ್ಮಶ್ರೀ ಪುರಸ್ಕೃತರು, ಮಿಲ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯುವಂತಹ ಡಾಕ್ಟರ್ ಖಾದರ್ ಒಲಿ ಅವರನ್ನ ಚಪ್ಪಾಳೆ ಮುಖೇನ ವೇದಿಕೆಗೆ ಸ್ವಾಗತಿಸೋಣ ಬಂಧುಗಳೇ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಜಯನಗರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಲಿಮಿಟೆಡ್ನ ಅಧ್ಯಕ್ಷರಾದಂಥ ಶ್ರೀ BR ವಾಸುದೇವ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಕಮ್ಯುನಿಟಿ ಸೆಂಟರ್ ಸಮೂಹ ವಿದ್ಯಾಸಂಸ್ಥೆಗಳು ಇದರ ಕಾರ್ಯದರ್ಶಿಗಳಂತ ಶ್ರೀ ಚಿಕ್ಕಯ್ಯ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಚಪ್ಪಾಳೆ ಮುಖೇನ ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಎಲ್ಲ ಗಣ್ಯರು ಕೂಡ ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಬಂಧುಗಳೇ, ದೇಸಿರಿ ನ್ಯಾಚುರಲ್ಸ್ ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ಆಹಾರ ಮತ್ತು ಆರೋಗ್ಯ ಜೀವನ ಶೈಲಿ ಬದಲಿಸುವಂತಹ ಉಪನ್ಯಾಸ ಪದ್ಮಶ್ರೀ ಡಾಕ್ಟರ್ ಖಾದರ್ ಒಲಿ ಅವರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ಇರೋದು ನಿರೂಪಣೆಯಲ್ಲಿ ನಾನು ಧನಂಜಯ್ ಗೌಡ. ಇದೀಗ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುವಂತಹ ಸಮಯ. ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕಾಗಿ ನಾನು ಶ್ರೀಯುತ ನಾಗರಾಜ್ ಅವರನ್ನು ವಿನಂತಿ ಮಾಡ್ಕೊತಾ ಇದ್ದೀನಿ.
ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮ್ಮಗೋಳನ ವೈರಿಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡಿವನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡಿವನ್ಯಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಆ ಆ ಆ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರದ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಉಟ್ಟದಟ್ಟಿಯು ಪಿಡಿದುಟ್ಟ ಚಲ್ಲಣದ ದಿಟ್ಟತ ನಿವನ್ಯಾರಮ್ಮ. ಉಟ್ಟದಟ್ಟಿಯು ಪಿಡಿದುಟ್ಟ ಚಲ್ಲಣದ ದಿಟ್ಟತ ನಿವನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಆ ಆ ಆ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿವನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಕ ನಿವನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಕ ನಿವನ್ಯಾರಮ್ಮ. ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ. ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. 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 ಶಾರದೆಯನ್ನು ನೆನೆಯುತ್ತಾ ಪ್ರಾರ್ಥನೆ ಬೆಳೆಸಿಕೊಟ್ಟಂತಹ ಶ್ರೀಯುತ ನಾಗೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಬಂಧುಗಳೇ ಇದೀಗ ವೇದಿಕೆಗೆ ಬರಮಾಡ್ಕೊಳ್ಳೋಣ ಕಮ್ಯುನಿಟಿ ಸೆಂಟರ್ ಸಮೂಹ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದಂತಹ ಶ್ರೀ KM ನಾಗರಾಜ್ ಅವರು. ಚಪ್ಪಾಳೆ ಮುಖೇನ ಸ್ವಾಗತಿಸಿ. ಶ್ರೀ KM ನಾಗರಾಜ್ ಅಧ್ಯಕ್ಷರು, ಕಮ್ಯುನಿಟಿ ಸೆಂಟರ್ ಸಮೂಹ ವಿದ್ಯಾಸಂಸ್ಥೆಗಳು. ನಾವು ಖಾದರ್ ಅವ್ರನ್ನ ಮಿಲ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ, ನಾವು ನಾಗರಾಜ್ ಸರ್ ಅವ್ರನ್ನ ಮಿಲ್ಲೆಟ್ ಪ್ರಮೋಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವರು ಯಾವುದೇ ಮಾತನಾಡುವಾಗ ಅವ್ರ ಮಾತು ಮಿಲ್ಲೆಟ್ಸ್ನೊಂದಿಗೆ ಅಂತ್ಯವಾಗುತ್ತೆ. ಅಷ್ಟು ಮಿಲ್ಲೆಟ್ ಬಗ್ಗೆ ಅತಿಯಾದಂತಹ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಅದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸರ್ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಇದೀಗ ವೇದಿಕೆಗೆ ಬರಮಾಡ್ಕೋತಾ ಇದ್ದೀನಿ ಕುಮಾರಿ ತೇಜಸ್ವಿನಿ ವೈ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡ್ಲಿಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ಕಾಯಿಲೆ ಬರುವ ತನಕ ಆರೋಗ್ಯಕ್ಕೆ ಬೆಲೆ ಇರುವುದಿಲ್ಲ ಎಂಬ ಮಾತಿದೆ. ಕಾಯಿಲೆಯೇ ನಮ್ಮ ಹತ್ತಿರ ಬರದಂತೆ ತಡೆಯುವುದು ಹೇಗೆ ಎಂಬ ರಹಸ್ಯವನ್ನು ತಿಳಿಯಲು ಇಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪ್ರತಿಯೊಬ್ಬರ ಜೀವನದಲ್ಲೂ ಆರೋಗ್ಯವನ್ನು ಸ್ಥಾಪಿಸಲು ಹಗಲಿರುಳು ಶ್ರಮಿಸುತ್ತಿರುವ ಮತ್ತು ನಮ್ಮ ನಿಜವಾದ ಆಹಾರ ಸಿರಿಧಾನ್ಯಗಳನ್ನು ಪ್ರಪಂಚಕ್ಕೆ ಹರಡಿದ ನಮ್ಮ ಪ್ರೀತಿಯ ಭಾರತದ ಮಿಲ್ಲೆಟ್ ಮ್ಯಾನ್ ಪದ್ಮಶ್ರೀ ಖಾದರ್ ಸರ್ ಅವರು ಇಂದು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ಇಂದು ನಮಗೆಲ್ಲ ಆಹಾರ ಆರೋಗ್ಯದ ಬಗೆಗೆ ಸತ್ಯದರ್ಶನ ಮಾಡಿಸಲಿರುವ ಪದ್ಮಶ್ರೀ ಡಾಕ್ಟರ್ ಖಾದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ.
ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಜೊತೆಗೆ ಮಿಲೆಟ್ ಪ್ರಮೋಟರ್ ಆಫ್ ಇಂಡಿಯಾ ನಮ್ಮ ಜೊತೆಗಿದ್ದಾರೆ. ಇವರ ಭೇಟಿಗೆ ಯಾರೇ ಹೋಗಲಿ, ಯಾವುದೇ ಸಮಾರಂಭಕ್ಕೆ ಹೋಗಲಿ, ಅವರ ಮಾತುಕತೆ ಮುಕ್ತಾಯವಾಗುವುದು ಸಿರಿಧಾನ್ಯದಲ್ಲಿ. ಅವರೇ ನಮ್ಮ ಪ್ರೀತಿಯ ಶ್ರೀ KM ನಾಗರಾಜ್ ಸರ್ ಅವರು. ಎಲ್ಲ ವರ್ಗದವರ ಶೈಕ್ಷಣಿಕ ಒಳಿತಿಗಾಗಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿರುವ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಜಯನಗರದಲ್ಲಿ ಹಲವು ಪ್ರಖ್ಯಾತ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮನೆ ಮಾತಾಗಿರುವ ಶ್ರೀ BR ವಾಸುದೇವ್ ಸರ್ ಅವರು ಜಯನಗರ್ ಹೌಸಿಂಗ್ ಕೋಆಪರೇಟರ್ ಸೊಸೈಟಿಯ ಅಧ್ಯಕ್ಷರಾಗಿ, ಮೈಸೂರು ಕಲಾ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಕಮ್ಯುನಿಟಿ ಸೆಂಟರ್ ಸಮೂಹ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀ ಚಿಕ್ಕಯ್ಯ ಸರ್ ಅವರೂ ಸಹ ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಪದ್ಮಶ್ರೀ ಡಾಕ್ಟರ್ ಖಾದರ್ ಸರ್ ಅವರ ಮಾರ್ಗದರ್ಶನ ಪಡೆಯಲು ಆಗಮಿಸಿರುವ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದಿಂದ ಹೆಚ್ಚು ತಿಳಿದುಕೊಳ್ಳೋಣ ಮತ್ತು ಆರೋಗ್ಯ ಪೂರ್ಣ ಜೀವನದೆಡೆಗೆ ಸಾಗೋಣ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರಿದಂತಹ ತೇಜಸ್ವಿನಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಇದೀಗ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡುವಂತಹ ಸಮಯ. ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಮನವಿ ಮಾಡ್ತಾ ಇದ್ದೀನಿ, ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟಿಸಬೇಕಾಗಿ ವಿನಂತಿ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಪದ್ಮಶ್ರೀ ಡಾಕ್ಟರ್ ಖಾದರ್ ಅವರು, ಹಾಗೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ KM ನಾಗರಾಜ್ರವರು, ಮುಖ್ಯ ಅತಿಥಿಗಳಾದಂಥ ಶ್ರೀ BR ವಾಸುದೇವ್ ಅವರು, ಹಾಗೆ ಶ್ರೀ ಚಿಕ್ಕಯ್ಯ ಅವರು, ಹಾಗೆ ದೇಸಿರಿ ನ್ಯಾಚುರಲ್ಸ್ನ ನವೀನ್, ಯೋಗೇಶ್ ಹಾಗೂ ಮಹೇಶ್ ಅವರು ಕೂಡ ವೇದಿಕೆಯಲ್ಲಿರಬೇಕಾಗಿ ವಿನಂತಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಎಂಬ ಸಂದೇಶದೊಂದಿಗೆ ಇದೀಗ ದೀಪ ಬೆಳೆಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗ್ತಾ ಇದೆ. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ. ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಕೂಡ. ದಯವಿಟ್ಟು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅಲ್ಲೊಂದು ವಿಶೇಷವನ್ನು ನಾವು ಗಮನಿಸಬಹುದು, ಮಣ್ಣಿನ ದೀಪದಲ್ಲೇ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಆಯಿತು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜಯನಗರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಲಿಮಿಟೆಡ್ನ ಅಧ್ಯಕ್ಷರಾದಂಥ ಶ್ರೀ BR ವಾಸುದೇವ್ ಅವರು ನಮ್ಮ ಕುರಿತು ಮಾತನಾಡಬೇಕಾಗಿ ವಿನಂತಿ. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಇಂದಿನ ಕೇಂದ್ರ ಬಿಂದುವಾದ ಸಮಾರಂಭದ ಕೇಂದ್ರ ಬಿಂದುವಾದ
ಡಾಕ್ಟರ್ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರೇ, ಕಮ್ಯುನಿಟಿ ಸೆಂಟರ್ಸ್ ಹಾಗೂ ಇನ್ನೂ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಕನಕನಪಾಳ್ಯದ ಒಂದು ಹಳ್ಳಿಯನ್ನು ಒಂದು ಮಾದರಿ ನಗರವನ್ನಾಗೇ ನಿರ್ಮಿಸತಕ್ಕಂಥ ನನ್ನ ಆಪ್ತ ಸ್ನೇಹಿತರಾದ KM ನಾಗರಾಜ್ ಅವರೇ, ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಭಾಳಷ್ಟು ಅನುಭವ ಇದ್ದು ಕಮ್ಯುನಿಟಿ ಸೆಂಟರ್ನ ಭಾಳ ಸರಳವಾಗಿ ಸುಸೂತ್ರದಿಂದ ನಡೆಸಿಕೊಂಡು ಹೋಗತಕ್ಕಂಥ ನನ್ನ ಸ್ನೇಹಿತರೇ ಶ್ರೀ ಚಿಕ್ಕಯ್ಯನವರೇ, ನಾನಂತೂ ಮೊದಲು ಇವತ್ತು ಡಾಕ್ಟರ್ ಪದ್ಮಶ್ರೀ ಖಾದರ್ ವಲಿ ಅವರು ಮಾತಾಡಿದ ನಂತರ ನನಗೆ ಅವಕಾಶ ಸಿಗುತ್ತೆ, ವಿಷಯನೂ ಅವರಿಂದ ತಿಳ್ಕೊಂಡು ಅದನ್ನು ಮಾತಾಡ್ಬೋದು ಅಂದ್ಕೊಂಡೆ ನಾನು. ಇದು ಭಾಳ ಒಂದು ಕಷ್ಟವಾದ ಸಬ್ಜೆಕ್ಟ್ ಮಾತಾಡೋದಕ್ಕೆ. ಈಗಾಗಲೇ ಈ ಸಮಾರಂಭದ ನಿರೂಪಣೆ ಮಾಡತಕ್ಕಂಥ ಅವರು ಹೇಳಿದ್ರು, 5000 ವರ್ಷಗಳ ಹಿಂದೆ ಇತಿಹಾಸವನ್ನು ತೆಗೆದು ಅದರಲ್ಲಿ ಅಧ್ಯಯನ ಮಾಡಿ ಈ ಥರ ಎಲ್ಲ ಮಾಡಿದ್ದಕ್ಕೆ ನಿಜವಾಗಲೂ ನಮ್ಮ ಪದ್ಮಶ್ರೀ ಡಾಕ್ಟರ್ ವಲಿ ಅವರಿಗೆ ಫಸ್ಟು ಮೊದಲನೇದಾಗಿ ನನ್ನ ನಮನಗಳನ್ನು ಅರ್ಪಿಸುತ್ತಾ, ಈ ಸ್ಫೂರ್ತಿ ಅವರಿಗೆ ಹೇಗೆ ಬಂತು ಅನ್ನೋದೇ ಒಂದು ಪ್ರಶ್ನೆ. ಕಾರಣ, ನಾನು ಲಾಲ್ಬಾಗ್ ಸಸ್ಯ ಸೊಸೈಟಿಯಲ್ಲಿ ಉಪಾಧ್ಯಕ್ಷನಾಗಿ ಮೈಸೂರು ಆರ್ಟಿಕಲ್ಸಲ್ಲಿ ಸುಮಾರು ನಮ್ಮ 100 ವರ್ಷಗಳಿಂದ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದ್ದಾರೆ ನಮ್ಮ ಹಿರಿಯರು. ಆ ಒಂದು ಸಂದರ್ಭದಲ್ಲಿ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಉಪಕುಲಪತಿಗಳಾಗಿರ್ತಕ್ಕಂಥ ನಾರಾಯಣ ಗೌಡರನ್ನ ಒಂದು ಸಲ ನನಗೆ ದೂರವಾಣಿ ಮುಖಾಂತರ ಪೌಣಿ ವಾಸುವರೇ ನಾವು ಈಗ ಫಲಪುರುಷ ಪ್ರದರ್ಶನವನ್ನು ಇಲ್ಲಿ ಮಾಡಿಸ್ಕೊತಾ ಇದ್ವಿ. ಇತ್ತೀಚೆಗೆ ಈ ಸಿರಿಧಾನ್ಯಗಳದು ಭಾಳ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಇದು ನಾನಂತೂ ಅದಕ್ಕೆ ನೋಡಿದೆ, ಇದಕ್ಕೆ ನಾವು ಉತ್ತೇಜನ ಕೊಡಬೇಕು. ನಾವೆಲ್ಲ ಸೇರಿ ಯಾಕೆ ಒಂದು ಸಭೆ ಸೇರಿ ಲಾಲ್ಬಾಗ್ನಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರಾರು ಜನ ದಿನ ಬರ್ತಾರೆ. ಅದು ಹಾರ್ಟಿಕಲ್ಚರಲ್ ಸೊಸೈಟಿ ನಾವು ಏರ್ಪಡಿಸುವಂಥ ಫಲಪುರುಷ ಪ್ರಶಸ್ತಿಯಲ್ಲಿ ಲಕ್ಷಾಂತರ ಜನ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಿರಿಧಾನ್ಯ ಅಂದರೆ ಏನು, ಸಿರಿಧಾನ್ಯದ ಬಗ್ಗೆ ಗೊತ್ತಿರೋ ವ್ಯಕ್ತಿಗಳು ಯಾರು, ಅವ್ರನ್ನೆಲ್ಲ ಕರೆಸಿ ಒಂದು ಮಾಡಿ ಈ ಒಂದು ಅವೇರ್ನೆಸ್ ಕೊಡೋಣ ಅಂತ ಹೇಳಿದಾಗ, ನಾವಂತೂ ಪ್ರತಿ ವರ್ಷ ಫಲಪುರುಷನ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಮಾಡಿ ಉತ್ತೇಜನ ಕೊಡ್ತಾಯಿದ್ದೀವಿ. ನಿಜವಾಗಲೂ ನಮಗೆ ಇದರಿಂದ ಭಾಳ ಸಪೋರ್ಟು ಸಿಕ್ತು, ಭಾಳ ಜನ ಬರ್ತಾಯಿದ್ದಾರೆ. ಯಾಕಂದರೆ ಇತ್ತೀಚೆಗೆ ನಮಗೆ ಬೇಕಾಗಿರೋದು ನಮ್ಮ ಆರೋಗ್ಯ. ಇದನ್ನೆಲ್ಲ ಒಂಥರ ಹಿಂದೆ ಹೋದರೆ ನಮ್ಮ ಹಿರಿಯರು ಎಷ್ಟು 100 ವರ್ಷ ಬದುಕಿದ್ರು. ನಮ್ಮ ತಂದೆಯವರು 100 ವರ್ಷ, ನಮ್ಮ ದೊಡ್ಡಪ್ಪನವರು 100 ವರ್ಷ, ಆ ಥರ ಹೇಗೆ ಬದುಕಿದ್ರು. ಅವರು ಮಾಡ್ತಾಯಿದ್ದಂಥ ಪ್ರತಿದಿನದ ಕೆಲಸಗಳು, ನಂತರ ಅವರು ಉಪಯೋಗಿಸ್ತಕ್ಕಂಥ ಆಹಾರ ಧಾನ್ಯಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಹೊಲ ಗದ್ದೆಗಳಲ್ಲಿ ಹೋಗಿ ಮಾಡಿ ಮಧ್ಯಾಹ್ನ ಊಟ ಬಂದಾಗ ಒಂದು ಬಾಳೆ ಎಲೆ ಹಾಕ್ಕೊಂಡು ಬಾಳೆ ಎಲೆ ತಿಂತಾಯಿದ್ರು. ಆಮೇಲೆ ಅದು ಸಿಕ್ಕದೋದ್ರೆ ಈ ಅಡಿಕೆ ತೊಟ್ಟು ಅದೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಡಾಕ್ಟ್ರಿಗೆ ಗೊತ್ತಿರುತ್ತೆ, ಡಾಕ್ಟ್ರ್ ಹೇಳಬೇಕು. ನನಗಂತೂ ವಿಷಯ ಚೆನ್ನಾಗಿ ಗೊತ್ತಿಲ್ಲ ಸರ್, ಸ್ವಲ್ಪ ತಿಳ್ಕೊಂಡೆ ಅಷ್ಟೇ. ಅದು ನಮ್ಮ ನಾಗರಾಜ್ ಸಾಹೇಬರು ನನ್ನನ್ನು ಇಲ್ಲಿ ಯಾಕೆ ಆಯ್ಕೆ ಮಾಡಿದ್ರು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಅವರು ನೋಡಿ, ನಾನು ಅಲ್ಲಿ ಹಾರ್ಟಿಕಲ್ಚರಲ್ ಸೊಸೈಟಿಯಲ್ಲಿ ಇದ್ದೀನಿ ಅನ್ನೋದಕ್ಕೋಸ್ಕರ ಇವರೇ ಸೂಕ್ತವಾದ ವ್ಯಕ್ತಿ ಅಂತೇಳಿ ನಾನು ಕರೆಸಿದ್ದಾರೇನೋ. ಧನ್ಯವಾದಗಳು KM ನಾಗರಾಜ್ ಸರ್ ಅವರೇ. ಹಾಗೆ ಅದರಲ್ಲೂ ನೀವು ಊಟ ಮಾಡಿ ನೋಡಿ, ಎಲ್ಲದಕ್ಕೂ ಜಾಸ್ತಿಯಾಗಿ ಬಾಳೆಯಲ್ಲಿ ಊಟ
ಊಟ ಮಾಡಿದ್ರೆ ಅದು ಕೊನೆಯಲ್ಲಿ ಮೊಸರನ್ನು ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ತಮಗೆಲ್ಲ ಒಂದು ವಿಷಯ ತಾವು ಓದಿರ್ಬೋದು, ಇತ್ತೀಚೆಗೆ ಅಮೇರಿಕಾ, ಇಂಗ್ಲೆಂಡ್ಗಳಲ್ಲೂ ಸಹ ಬಾಳೆ ಎಲೆಯಲ್ಲಿ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಬಾಳೆ ಲೈಕ್ ಮಾಡ್ತಾ ಇದೆ, ಹಾಗಾಗಿ ಬಾಳೆ ಎಲೆ ಅಲ್ಲಿ ಭಾಳ ಪ್ರಸಿದ್ಧಿ ಆಗ್ತಾಯಿದೆ. ಈ ಒಂದು ಇದನ್ನು ನಮ್ಮೆಲ್ಲರಿಗೂ ಡಾಕ್ಟರ್ ಈ ಒಂದು ಏನು ಈ ಅವೇರ್ನೆಸ್ ನಾವು ಮೂಡಿಸ್ಬೇಕು ಅಂತೇಳಿ ಅವ್ರಿಗೆ ಮನಸ್ಸಿನಲ್ಲಿ ಈ ವಿಷಯ ಯಾಕೆ ಬಂತು, ನಿಜವಾಗ್ಲೂ ದೇವರೇ ನಿಮಗೆ ಪ್ರೇರಣೆ ಆ ದೇವ್ರ ಮುಖಾಂತರ ತಾವು ಬಂದು ನಮಗೆಲ್ಲ ಡಾಕ್ಟರ್ ಅವರೇ ಹೇಳ್ಕೊಡ್ತಾ ಇದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ನಾವು ಇದರ ಬಗ್ಗೆ ಇದರ ಬಗ್ಗೆ ಪ್ರತಿಫಲ ಏನು ಸಿಗುತ್ತೆ ಅನ್ನೋದನ್ನು ಒಂದಂತೂ ನಿಜ. ಈಗಲೂ ಹೇಳ್ತಾರೆ, ನಮ್ಮ ಹಿಮಾಲಯದಲ್ಲಿ ಋಷಿ ಮಹರ್ಷಿಗಳು ಭಾಳ ಜನ ಇದ್ದಾರೆ. ಪ್ರತಿಯೊಬ್ಬರು 100 ವರ್ಷದ ಮೇಲೆ ಯಾಕೆ ಬದುಕಿದ್ದಾರೆ? ಅಲ್ಲೇ ನಾವು ಋಷಿಗಳಿಗೆ ಒಂದು ಅನಸಿನ್ ಸಿಗುತ್ತಾ, ಬೇರೆ ಒಂದು ಕಾಫ್ ಸಿರಪ್ ಸಿಗುತ್ತಾ, ಬೇರೆ ಇಲ್ಲದ ಹೋದ್ರೆ ಇದೇನಾದರೂ ಸಿಗುತ್ತಾ? ಸಿಗಲ್ಲ. ಆದರೆ ಗಾಳಿ, ಅಲ್ಲಿ ಸಿಗ್ತಂಥ ಗಿಡಮೂಲಿಕೆಗಳು ಅದನ್ನೇ ಉಪಯೋಗಿಸ್ಕೊಂಡು ಆರಾಮ ಗೆಡ್ಡೆಗೆ ಅನಿಸ್ಕೊಂಡು ತಿನ್ಕೊಂಡೆ ಅವರು 100 ವರ್ಷ ಬದುಕಿಲ್ವ? ಯಾಕೆ ಬರ್ತದ್ರು? ಅಲ್ಲಿ ಯಾಕೆ ಪೊಲ್ಯೂಷನ್? ಈಗ ಪ್ರಪಂಚನೇ ಪಲ್ಯೂಟ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಒಳ್ಳೆ ಆಹಾರ ಸೇವಿಸಿದ್ರೆ ಎಷ್ಟೋದ್ರೂ ಸೇವನೆ ಮಾಡು. ಇದು ಏನು ಇಂಗ್ಲೀಷ್ ಮೆಡಿಷನ್ ಅಂತೂ ಇದೆ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪರಿಶೋಧನೆ ಮಾಡಿ ಅದರಲ್ಲಿ ಏನಿದೆ ಅಂತೇಳಿ ಮಾಡಿದ್ದಾರೆ. ಆದರೆ ಅದನ್ನೆಲ್ಲ ಮಾಡೋದು, ಔಷಧಿಗಳು ಮಾಡೋದು ಗಿಡಮೂಲಿಕೆಗಳಿಂದಲೇ. ಹಾಗಾಗಿ ನಾವು ಈಗ ನನಗೆ ಬಂದ ತಕ್ಷಣ ಒಂದು ಜ್ಯೂಸ್ ಕೊಟ್ಟರು. ಜ್ಯೂಸ ಏನು ಕಷಾಯ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ಅದು. ಇನ್ಮೇಲೆ ಅದು ನಾರಾಯಣಗೌಡರು ಬಂದು ನಮಗೆ ನಮ್ಮ ಲಾಲ್ಬಾಗ್ನಲ್ಲಿ ಇದಾದಮೇಲೆ ನಾನಂತೂ ಪ್ರತಿ ದಿವಸ ಹೀಗೆ ಕೆಲವು ಸಿರಿಧಾನ್ಯಗಳನ್ನು ಮನೆಯಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಇದು ಇರಲಿ. ಇದು ನಾವೇನಾದರೂ ಹೋದರೆ ಈ ಬರ್ಗರು ಅದು ತಾತ್ಕಾಲಿಕವಾಗಿ ನಮಗೆ ಟೇಸ್ಟ್ ಕೊಡುತ್ತೆ ಹೊರತು ಆರೋಗ್ಯ ದೃಷ್ಟಿಯಿಂದ ಅದು ಅಷ್ಟು ಒಳ್ಳೆಯದಲ್ಲ. ಆದ್ದರಿಂದ ಅದು ಇರಲಿ. ಈಗ ಮಕ್ಕಳಿಗೆ ಹೋದರೆ ಯಾವ್ದಾದ್ರು ಹೋದ್ರೆ ಬರ್ಗರ್ ಕೊಡಿಸಿ ಅಪ್ಪ ಅಂತಾರೆ, ಇದರ ಚಿಪ್ಸ್ ಕೊಡಿಸಿ ಅಂತಾರಲ್ಲ, ಒಂದು ಥಮ್ಸಪ್ ಕೊಡಿಸಿ ಅಂತಾರೆ. ಆದರೆ ಮಕ್ಕಳಿಗೆ ಈಗಾಗಲಿಂದ ಮಾಡಿದ್ರೆ ಮುಂದಕ್ಕೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಅವರು ಈ ಸಿರಿಧಾನ್ಯಗಳ ಬಗ್ಗೆ, ಯಾಕಂದರೆ ಇದು ಭಾಳ ಪ್ರಾಚೀನವಾದ ಸಂಸ್ಕೃತಿ ಇದನ್ನು ನಾವು ಉಳಿಸ್ಕೊಂಡು ಹೋಗೋಣ. ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತಾಡೋದಕ್ಕೆ ನನಗಂತೂ ಅವ್ರು ಹೇಳಿದ್ಮೇಲೆ ಇನ್ನೂ ಸ್ವಲ್ಪ ಮಾತಾಡ್ಬೋದಾಗಿತ್ತು. ಈ ವಿಷಯ ಅಷ್ಟು ಚೆನ್ನಾಗಿ ನನಗೂ ಇನ್ನೂ ಗೊತ್ತಿಲ್ಲ. ಇದನ್ನು ತಿಳ್ಕೊಳ್ತೇನೆ, ಈಗ ತಾನೇ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನಾನೇ ಲಾಲ್ಬಾಗ್ನಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡ್ತೀನಿ. ಇದರ ಬಗ್ಗೆ ತಮಗೆಲ್ಲರಿಗೂ ಆಹ್ವಾನ ಕಳಿಸ್ತೀನಿ, ಬಂದು ಪಾರ್ಟಿಸಿಪೇಟ್ ಮಾಡಿ ಇದನ್ನು ಪ್ರಯತ್ನ ಮಾಡೋಣ. ನಾವೆಲ್ಲ ಸೇರಿ ಡಾಕ್ಟರ್ ಪದ್ಮಶ್ರೀ ಖಾದರ್ ವಲಿ ಅವರಿಗೆ ನಾವು ದೇವರು ಅವರಿಗೆ ಶಕ್ತಿ ಕೊಡಲಿ ಅಂಥೇಳಿ ಹಾರೈಸ್ತಾ ನನ್ನನ್ನು ಇಲ್ಲಿಗೆ ಕರೆದು 2 ಮಾತು ಹೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ವಿದೇಶಿಯರು ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಆಹಾರ ಪದ್ಧತಿ ಬಗ್ಗೆ ಒಲವು ತೋರಿಸ್ತಾ ಇರುವಾಗ ನಮ್ಮಲ್ಲಿ ಹಿಂಜರಿಕೆ ಏಕೆ ಅಂತೇಳಿ ಮಾತಾಡೋಂಥ ಶ್ರೀಯುತ ವಾಸುದೇವ್ ಅವರಿಗೆ ಧನ್ಯವಾದ ತಿಳಿಸ್ತಾ, ಬಂಧುಗಳೇ, ನಾವೆಲ್ಲರೂ ಕೂಡ ಖಾದರ್ ಅವರ ಮಾತು ಕೇಳಲಿಕ್ಕೆ ಉತ್ಸುಕರಾಗಿದ್ದೀವಿ. ಆದರೆ ಅದಕ್ಕೂ ಮುಂಚೆ ವೇದಿಕೆ ಮೇಲಿದ್ದ ಗಣ್ಯರು ಕೇವಲ 5 ನಿಮಿಷಗಳ ಕಾಲ ನಮ್ಮನ್ನ ಕುರಿತು ಮಾತನಾಡಲಿದ್ದಾರೆ. ಈಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಕಮ್ಯುನಿಟಿ ಸೆಂಟರ್ ಸಮೂಹ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಂತ ಶ್ರೀ ಚಿಕ್ಕಯ್ಯ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಪದ್ಮಶ್ರೀ ಡಾಕ್ಟರ್ ಖಾದರ್ ಅಲಿರವರೇ ಮತ್ತು ನಮಗೆ ಮಾರ್ಗದರ್ಶಕರು ಅಧ್ಯಕ್ಷರು ಆದ ನಾಗರಾಜರವರೇ ಮತ್ತು BR ವಾಸುದೇವ್ ಜಯನಗರ ಹೌಸಿಂಗ್ ಸೊಸೈಟಿ ಪ್ರೆಸಿಡೆಂಟ್ ಅಧ್ಯಕ್ಷರಾದ ವಾಸುದೇವ್ರವರೇ, ಇಲ್ಲಿ ಎಲ್ಲ ನೆರೆದಿರುವ ಸಭಿಕರೇ, ಈಗ ಈ ಒಂದು ಕಾರ್ಯಕ್ರಮ ನಾನು ಭಾಷಣಕಾರನಲ್ಲ, ಏನು ನ್ಯಾಚುರಲ್ ಆಗಿದೆಯೋ ಅದನ್ನು ನಾನು ಹೇಳ್ತೀನಿ ಅಷ್ಟೇ. ಈಗ ನನಗಿವಾಗ 76 ವರ್ಷ. ನಾನು ವಿದ್ಯಾಕ್ಷೇತ್ರಕ್ಕೆ ಬಂದು ಒಂದು 40 ವರ್ಷ ಆಗಿರ್ಬೋದು. ವಿದ್ಯಾಕ್ಷೇತ್ರಕ್ಕೆ ಬರೋ ಅಷ್ಟರಲ್ಲಿ ನಾನು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೆ. ನಾನು 85 kg ಇದ್ದೆ. ಏನು ಅದನ್ನು ಹೆಂಗಾರ ಮಾಡಿ ಕಡಿಮೆ ಮಾಡಬೇಕು ಅಂತ ವರ್ಷಾನುಗಟ್ಟಲೆ ವಾಕಿಂಗ್ ಮಾಡಿದೆ, ಲಾಲ್ಬಾಗ್ ವಾಕಿಂಗ್ ಮಾಡಿದೆ,
ಏನು ಮಾಡಿದ್ರೂ ಅದು ಇಳಿತಾನೇ ಇಲ್ಲ. ಅದು ವೆಯ್ಟ್ ಮಾತ್ರ ಅಷ್ಟೇ, ಇನ್ನೂ ಜಾಸ್ತಿ ತಿಂತಾನೇ ಇದ್ದೀವಿ. ಕೊನೆಗೆ ಏನೋ ಒಂದು ಈ ವಿದ್ಯಾಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಮಾಡ್ತಾ ಈ ಯೋಗ ಅನ್ನೋದು ಒಂದು ತಲೆಗೆ ಬಂತು. ಯೋಗಾಗೆ ಹೋದರೆ ಹೊಟ್ಟೆ ಕರಗ್ಬೋದು, ಕಡಿಮೆ ಆಗ್ಬೋದು ಅಂತ ತಿಳ್ಕೊಂಡು ನಾನು ಒಂದು 15 ವರ್ಷದಿಂದ ಯೋಗ ಮಾಡ್ತಾ ಬಂದೆ. ಈಗ ಒಂದು 65 kg ಬಂದಿದ್ದೀನಿ. ಈ ಒಂದು ಆರೋಗ್ಯ ಆವಾಗಲೇ ನಾವು ಯೋಗಾಗೆ ಹೋದ್ಮೇಲೆ ನಾವು ಈ ಆಹಾರ ಪದಾರ್ಥ ಹೆಂಗೆ ತೊಗೋಬೇಕು, ಯಾವ ಥರ ಊಟ ಮಾಡಬೇಕು, ಏನು ಊಟ ಸ್ವಲ್ಪ ಗೊತ್ತಾಗಿದ್ದು ಯೋಗದಿಂದ. ಈಗ ಇವ್ರದ್ದು ಬಗ್ಗೆ ಯೂಟ್ಯೂಬ್ನಲ್ಲಿ ತುಂಬ ಕೇಳಿದ್ದೆ. ಆಮೇಲೆ ಕೆಲವೆಲ್ಲ ಮಾಡಿದ್ವಿ, ಮನೇಲೂ ತಂದು ಮಾಡಿದ್ವಿ ಎಲ್ಲ. ಇವ್ರಿಗೆ ನೋಡಿಕೊಂಡೇ ಯೂಟ್ಯೂಬ್ ತುಂಬಾ ಬರ್ತಾಯಿತ್ತು ಅವಾಗ. ಆ ಒಂದು ಅನುಭವ ಆಯಿತು. ಇದೊಂದು ನಿಜವಾಗ್ಲೂ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದು ನಾವು ಊಟ ಮಾಡೋದ್ರಲ್ಲೂ ತುಂಬ ಇದೆ. ಯೋಗ ಒಂದೇ ಮಾಡೋದು ಚೆನ್ನಾಗಿ ತಿಂದರೆ ಹೋಯ್ತದು. ಅದು ಒಂದು ಊಟ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೋಬೇಕು. ಮುಂದೆ ಅವ್ರು ಹೇಳೋರಿದ್ದಾರೆ, ಇನ್ನು ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡೋರಿದ್ದಾರೆ. ಇದೊಂದು ನಮ್ಮ ಸಂಸ್ಥೆಗೆ ಒಂದು ಸಹಕಾರ ಕೊಟ್ಟು ಇದೊಂದು ನಮ್ಮ LIC, AICT ಇವರೆಲ್ಲ ಇಂಥ ಒಂದು ಕಾರ್ಯಕ್ರಮಗಳು ನೀವು ಮಾಡಿದ್ರಾ ಅಂತ ಕೇಳ್ತಾರೆ. ಇದೊಂದು ನಮಗೆ ಪ್ರೂಫ್ ಆಯಿತು. ಇನ್ನು ಮುಂದೆ ಇದನ್ನು ನಾವು ನಮ್ಮ ಸಂಸ್ಥೆಯಿಂದ ಇನ್ನೂ ಮಾಡ್ಬೋದು. ಹೆಚ್ಚೆಚ್ಚಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಕರೆಸಿ ಇವ್ರನ್ನ ಅಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿಸ್ಬೋದು ಅಂತೇಳಿ ಒಂದು ಗಮನಕ್ಕೆ ಬಂದಿದೆ. ಮುಂದೆ ಅದನ್ನು ನೆರವೇರಿಸ್ತೀವಿ ನಾವು ಅಧ್ಯಕ್ಷರು ಅಂತ ಹೇಳ್ತಾ ನನಗೊಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀ ಚಿಕ್ಕಯ್ಯನವ್ರಿಗೆ. ಬಂಧುಗಳೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದ ಮಿಲ್ಲೆಟ್ ಪ್ರಮೋಟರ್ ಆಫ್ ಇಂಡಿಯಾ ಅಂತ ಕರೆಯುವಂತಹ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರಾಗಿರುವಂತಹ ಶ್ರೀ KM ನಾಗರಾಜ್ ಅವರು, ಅಧ್ಯಕ್ಷರು ಕಮ್ಯುನಿಟಿ ಸೆಂಟರ್ ಸಮೂಹ ವಿದ್ಯಾಸಂಸ್ಥೆಗಳು, ನಮ್ಮ ಕುರಿತು ಅಧ್ಯಕ್ಷೀಯ ಭಾಷಣ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ಹಲೋ ಹಲೋ ಸಮಾರಂಭದ ಮುಖ್ಯ ಆಕರ್ಷಣೆ ಹಾಗೂ ಇಂದು ನಮ್ಮೆಲ್ಲರಿಗೂ ಕೂಡ ಆಹಾರ ಪದ್ಧತಿಯ ಬಗ್ಗೆ ವಿವರಣೆಯನ್ನು ಹಾಗೂ ವಿವೇಚನೆಯನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಕಳೆದ ವರ್ಷ ತಾನೇ ನಮ್ಮ ಭಾರತದ ಬಹಳ ಪ್ರಧಾನವಾದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ಖಾದರ್ ವಾಲಿಯವರೇ, ನನ್ನ ವಿದ್ಯಾರ್ಥಿ ದೇಶೀಯ ಮಿತ್ರರು ಹಾಗೂ ಇಂದು ಹಲವು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸ್ತಿರ್ತಕ್ಕಂಥ ನನ್ನ ಪರಮ ಮಿತ್ರ ಅಂತ ಶ್ರೀಮಾನ್ BR ವಾಸುದೇವರವರೇ, ನನ್ನನ್ನು ಎಂದೊಂದು ಕೂಡ ಬೆನ್ನೆಲುಬಾಗಿ ನಿಂತು ನನ್ನ ಮತ್ತು ನಮ್ಮ ಸಹಪಾಠಿಗಳ ಉಸ್ತುವಾರಿಯಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆಗಳನ್ನು ದಿನಪೂರ್ತಿ ಅವುಗಳ ವ್ಯವಸ್ಥೆಯನ್ನು ಮಾಡ್ತಾ ನೋಡಿಕೊಂಡು ಬರ್ತಿರ್ತಕ್ಕಂಥ ನನ್ನ ಮತ್ತೋರ್ವ ಪರಮ ಮಿತ್ರ ಅಂತ ಶ್ರೀಮಾನ್ ಚಿಕ್ಕಯ್ಯನವರೇ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಭಾಳ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ನನ್ನ ಬಂಧುಗಳಾದಂಥ ಶ್ರೀಮಾನ್ ಯೋಗೀಶ್ ಅವರೇ, ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅಭಿಮಾನಿ ಅತಿಥಿ ಬಂಧುವರ್ಗದವರೇ, ನನ್ನ ಮಾತಿಗಿಂತಲೂ ಕೂಡ ಖಾದರ್ ವಾಲಿಯವರ ಮಾತನ್ನು ಕೇಳಲಿಕ್ಕೆ ತಾವೆಲ್ಲರೂ ಉತ್ಸುಕರಾಗಿದ್ದೀರ. ನಾನು ಬಹಳ ದಿನಗಳಿಂದ ಸಿರಿಧಾನ್ಯಗಳ ಉಪಯೋಗದಲ್ಲಿದ್ದೇನೆ. ಏನೋ ಅದರಲ್ಲಿ ಒಂದು ಒಳ್ಳೆಯದನ್ನು ನಾನು ಕಂಡಿದ್ದೇನೆ. ಏಕೆ ನನಗೆ ನನ್ನ ಬೇಜವಾಬ್ದಾರಿತನದಿಂದ ಸ್ವಯಂಕೃತ ಅಪರಾಧ ಅನ್ನಬೇಕು. ಸರಿಯಾದ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳದೆ ಕಾಲ ಕಾಲಕ್ಕೆ ನನ್ನ ಕಾರ್ಯಕ್ರಮಗಳನ್ನು ಸರಿಯಾಗಿ ರೂಪಿಸಿಕೊಳ್ಳದೆ ನನ್ನ ಬಹಳ ಅನಾರೋಗ್ಯಕ್ಕೆ ನಾನು ತುತ್ತಾದೆ. ಮೊದಲಿಗೆ ಸುಮಾರು 2 ವರ್ಷಗಳ ಕಾಲ ನನ್ನ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನಿಂದ ನಾನು ಆಸ್ಪತ್ರೆಯಲ್ಲಿ ಕಳೀಬೇಕಾಯಿತು. ನಂತರ ನನ್ನ ಹೃದ್ರೋಗದ ತೊಂದರೆಯಿಂದ ಕೂಡ ಮತ್ತೊಂದು 2 ವರ್ಷ ಆಸ್ಪತ್ರೆಗಳಲ್ಲಿ ನಾನು ಕಳೆಯಬೇಕಾದಂತು. ಅದರ ನಂತರ ನನಗೆ ಯೋಚನೆ ಬಂತು,
ಎಲ್ಲೋ ನನಗೆ ಬಹಳಷ್ಟು ತಪ್ಪನ್ನು ನಾನು ಮಾಡ್ಕೊಂಡಿದ್ದೇನೆ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತಕ್ಕಂಥ ಕಾಲದಲ್ಲಿ ನಾನು ಈ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಮಟ್ಟಿಗೆ ಆಗಾಗ ನೋಡ್ತಿರ್ತಕ್ಕಂಥದ್ದು, ಅಲ್ಲಿ ನನಗೆ ಈ ಸಿರಿಧಾನ್ಯಗಳ ಪರಿಚಯ ಆಯಿತು. ಮತ್ತು ಅಲ್ಲಿ ಬರ್ತಕ್ಕಂಥ 5 ಪ್ರಮುಖ ಧಾನ್ಯಗಳ ಬಗ್ಗೆ ವಿವರಣೆಗಳನ್ನು ನಾನು ಓದಿದೆ. ಅದು ನವಣೆ ಇರ್ಬೋದು, ಅರ್ಕ ಇರ್ಬೋದು, ಕೊರಲೆ ಇರ್ಬೋದು. ಅವುಗಳಲ್ಲಿ ಯಾವ ರೀತಿ, ಏಕೆ ನಾನು ಕೂಡ ನನ್ನ 60ನೇ ಇಸ್ವಿಯಿಂದ, ಈಗ ನನಗೆ 77 ವಯಸ್ಸು, ಸುಮಾರು 17 ವರ್ಷಗಳಿಂದ ನನಗೆ ಮಧುಮೇಹದ ತೊಂದರೆಯಿಂದ ನಾನು ನರಳ್ತಾ ಇದ್ದೇನೆ. ಅದಕ್ಕೆ ನಾನು ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡು ಕಾಲ ಕಳೀತಾ ಇದ್ದೇನೆ. ಅದಕ್ಕೋಸ್ಕರ ನಾನು ರಾಗಿಯಿಂದ ಮಾಡಿದಂಥ ಪದಾರ್ಥಗಳನ್ನು ಹಾಗೂ ಗೋಧಿಯಿಂದ ಮಾಡಿದಂಥ ಪದಾರ್ಥಗಳನ್ನು ಉಪಯೋಗಿಸ್ಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದೆ. ಆದರೂ ಕೂಡ ನನಗೇನು ಅಂಥ ತೃಪ್ತಿ ಅದರಲ್ಲಿ ಸಿಕ್ಕಿರಲಿಲ್ಲ, ಇರೋದ್ರಲ್ಲಿ ರಾಗಿ ಪರವಾಗಿರಲಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸಿರಿಧಾನ್ಯದ ಬಗ್ಗೆ ಅರಿವು ಮೂಡಿದಾಗ ಅದರ ವಿಶೇಷತೆಯನ್ನು ಕೂಡ ನಾನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಅದರಲ್ಲಿ ಒಂದು ಮಹಾ ವಿಶೇಷ ಏನು ಅಂದರೆ, ಪ್ರತಿಯೊಂದು ಧಾನ್ಯಗಳಲ್ಲೂ ಕೂಡ ಸಕ್ಕರೆ ಇದ್ದೇ ಇರ್ತದೆ, ಕಾರ್ಬೋಹೈಡ್ರೇಟ್ ಇಲ್ಲದೆ ಇರ್ತಕ್ಕಂಥ ಧಾನ್ಯವೇ ಇಲ್ಲ. ಆದರೆ ಇಲ್ಲಿ ಸಿರಿಧಾನ್ಯಗಳ ಸ್ಪೆಷಾಲಿಟಿ ಏನು ಅಂದರೆ, ಅವುಗಳನ್ನು ನಾವು ಊಟ ಮಾಡಿದ ಮೇಲೆ ಒಂದೊಂದು ಧಾನ್ಯ ಒಂದೊಂದು ವೇಳೆಗೆ ಸಕ್ಕರೆಯನ್ನು ಸೆಕ್ರೇಟ್ ಮಾಡ್ತದೆ, ಅಂದರೆ ಉತ್ಪತ್ತಿ ಮಾಡ್ತದೆ. ಯಾಕೆ ನಮ್ಮ ದೇಹಕ್ಕೆ ಸಕ್ಕರೆ ಬಹಳ ಮುಖ್ಯವಾದಂಥ ಅಂಶ. ಸಕ್ಕರೆ ಇಲ್ಲದೆ ನಾವು ಉತ್ಸುಕರಾಗಿ ಹಾಗೂ ನಮ್ಮ ದೇಹ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಕ್ಕರೆ ಕಡಿಮೆ ಆದಾಗ ಬಹಳ ಜನಕ್ಕೆ ಮಧುಮೇಹದ ತೊಂದರೆಯಲ್ಲಿರ್ತಕ್ಕಂಥವ್ರಿಗೆ ಗೊತ್ತಾಗಿರ್ತದೆ. ಹೆಚ್ಚು ಬೆವರು ಬರ್ತದೆ, ತಲೆ ಸುತ್ತದೆ. ಇನ್ನೂ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ವಿಲ್ ಲ್ಯಾಂಡ್ ಇನ್ ಮೈಗ್ರೇನ್ ಪ್ರಾಬ್ಲಮ್ಸ್. ಅಂಥ ಒಂದು ಸ್ಥಿತಿಯಲ್ಲಿ ಸಕ್ಕರೆಯ ಉಪಯೋಗ ಅತ್ಯವಶ್ಯಕ. ಆದರೆ ಈ ಸಿರಿಧಾನ್ಯಗಳಲ್ಲಿ ಬರ್ತಕ್ಕಂಥದ್ದು ಒಂದೊಂದು ಟೈಮ್ಗೆ, ಒಂದು 15 ನಿಮಿಷ ಬಿಟ್ಟು ಅದು ಸಕ್ಕರೆಯನ್ನು ಸೆಕ್ರೇಟ್ ಮಾಡ್ತದೆ, ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು ಮುಕ್ಕಾಲು ಗಂಟೆ, ಇನ್ನೊಂದು 1 ಗಂಟೆ, ಇನ್ನೊಂದು 1.5 ಗಂಟೆ. ಇದರಿಂದ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ನಮಗೆ ಸಕ್ಕರೆಯ ಸಪ್ಲೈ ನಮ್ಮ ದೇಹದಲ್ಲಿರ್ತದೆ, ನಮಗೆ ನಿಶ್ಶಕ್ತಿ ಉಂಟಾಗೋದೇ ಇಲ್ಲ. ಆದರೆ ಒಟ್ಟಿಗೆ ಬರೋದಿಲ್ಲ. ಆ ಒಟ್ಟಿಗೆ ಬರದೇ ಇರ್ತಕ್ಕಂಥ ಕಾರಣವೇನೋ ನಾವು ಯಾವಾಗಲೂ ಕೂಡ ಉತ್ಸುಕರಾಗಿರ್ತೇವೆ. ನಾನು ಸುಮಾರು 5-6 ವರ್ಷದಿಂದ ಇದೊಂದು ಪ್ರಾರಂಭವನ್ನು ನಾನು ಮಾಡಿಕೊಂಡಾಗ ಅವುಗಳನ್ನ ಒಟ್ಟಾಗಿ ಬೆರೆಸಿ ಅದನ್ನು ಗ್ರೈಂಡ್ ಮಾಡಿ ಅದನ್ನು ದೋಸೆಯ ರೂಪದಲ್ಲೋ, ರೊಟ್ಟಿಯ ರೂಪದಲ್ಲೋ, ಮುದ್ದೆಯ ರೂಪದಲ್ಲೋ ಊಟ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಅದಾದ ಮೇಲೆ ನನಗೆ ಏನೋ ಒಂದು ರೀತಿಯ ದೇಹ ಒಂದು ಹಗುರವಾದ ರೀತಿಯಲ್ಲಿ, ಯಾವಾಗಲೂ ಉತ್ಸುಕತೆ ಇರುವ ರೀತಿಯಲ್ಲಿ, ನಾನು ಯಾವ ರೀತಿ ಮೊದಲು ಸುಮಾರು ದಿನಕ್ಕೆ 15-16 ಗಂಟೆಯ ಕಾಲ ನನ್ನ ಕೆಲಸ ಕಾರ್ಯಗಳಲ್ಲಿ ಉದ್ಯುಕ್ತನಾಗ್ತಾ ಇದ್ದೆ, ಅದರಲ್ಲೂ ಕೂಡ ನನಗೆ ತೊಂದರೆ ಇಲ್ಲದ ರೀತಿಯಲ್ಲಿ ಈ ಸಿರಿಧಾನ್ಯಗಳು ನನಗೆ ಸಹಾಯ ಮಾಡ್ತೀವಿ ಅನ್ನೋ ಅಂತ ಅನಿಸಿಕೆ ನನ್ನ ಮನಸ್ಸಲ್ಲಿ ಬರಲಿಕ್ಕೆ ಶುರುವಾಯಿತು. ನಂತರ ಹಲವಾರು ಆರ್ಟಿಕಲ್ಗಳನ್ನು ನೋಡ್ತಾ ಇದ್ದೆ, ಆರ್ಟಿಕಲ್ಸನ್ನು. ನಮ್ಮ ಖಾದರ್ವಾಲಿಯವರ ಯೂಟ್ಯೂಬನ್ನು ನಮ್ಮ ಯೋಗೀಶ್ವರವರ ಕಾರಣದಿಂದಾಗಿ ಅದನ್ನು ನೋಡೋದನ್ನು ಕಲಿತೆ. ಅದಕ್ಕೆ ಕೆಲವು ವಿಶೇಷಗಳು ಅವರೇ ಹೇಳ್ತಾರೆ. ಏಕೆ ನಾವು ಅದನ್ನೆಲ್ಲ ಬೆರೆಸಿ ನಾವು ಊಟ ಮಾಡ್ತೇವೆ, ಅದನ್ನು ಬೆರೆಸಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದ್ರ ಕೂಡ ನನ್ನ ಪ್ರಶ್ನೆಗಳು ಆ ವಿಷಯದಲ್ಲಿವೆ. ಇರಲಿ, ಅದನ್ನು ಅವರಿಂದ ನಾವು ಅವ್ರ ಬಾಯಿಂದ ನಾವೆಲ್ಲ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಬರೀ ಸಿರಿಧಾನ್ಯಗಳ ಮಾತೇ ಅಲ್ಲ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಹಣ್ಣು ಹಂಪಲುಗಳು, ತರಕಾರಿ, ದವಸ ಧಾನ್ಯಗಳು, ಎಲ್ಲ ಧಾನ್ಯವನ್ನು, ಎಲ್ಲ ಹಣ್ಣುಗಳನ್ನು, ಎಲ್ಲ ತರಕಾರಿಯನ್ನು ನಾವು ಉಪಯೋಗಿಸಲೇಬೇಕು. ಆದರೆ ಯಾವಾಗ ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದು ಪರಮಾತ್ಮರೇ ತೋರಿಸ್ಕೊಟ್ಟಿದ್ದಾರೆ. ಆದರೆ ನಾವು ಅದನ್ನು ಉಲ್ಲಂಘಿಸಿ ನಾವು ನಡ್ಕೊಳ್ತಿರ್ತಕ್ಕಂಥದ್ದು ಹಲವು ಪ್ರಮೇಯಗಳಿವೆ. ಯಾವ ಕಾಲಕ್ಕೆ ಯಾವ ಹಣ್ಣು ಬರ್ತದೆ, ಯಾವ ತರಕಾರಿ ಬರ್ತದೆ, ಅದನ್ನೇ ನಾವು ಉಪಯೋಗಿಸ್ಬೇಕು. ಆಗ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಅಥವಾ ವೈಟಮಿನ್ಸು ನಮ್ಮ ದೇಹವನ್ನು ಸೇರ್ತವೆ.
ಅದು ನಮ್ಮ ಅಗತ್ಯಕ್ಕೆ ಮೀರದಂತೆ ನಂತರ ಅವು ಆ ಒಂದು ತಮ್ಮ ಅವಧಿ ಮುಗಿದಾಗ ವ್ಯಾನಿಷ್ ಆಗ್ತವೆ, ಮತ್ತು ಬೇರೆ ರೀತಿಯ ತರಕಾರಿ ಹಣ್ಣುಗಳು ಬರ್ತವೆ. ಅವುಗಳನ್ನ ನಾವು ಉಪಯೋಗಿಸ್ತಕ್ಕಂಥದ್ದನ್ನು ನಾವು ರೂಢಿ ಮಾಡಿಕೊಳ್ಬೇಕಾಗ್ತದೆ. ನಾವು ಈ ಕಾಲದಲ್ಲಿ ಬೆಳೀತಕ್ಕಂಥ ದೇವರು ಕೊಡ್ತಕ್ಕಂಥ ಹಣ್ಣು ಹಂಪಲುಗಳನ್ನ ತರಕಾರಿಗಳನ್ನ ಬಿಟ್ಟು ನಾವು ನಮ್ಮ ರೆಫ್ರಿಜಿರೇಟರ್ಗಳಲ್ಲಿ ಶೇಖರಿಸಿರ್ತಕ್ಕಂಥ ಸುಮಾರು 4-5 ತಿಂಗಳ ಹಿಂದಿನ ಅಥವಾ ಕೆಲವಾರು ದಿನಗಳ ಹಿಂದಿನ ತರಕಾರಿಯನ್ನು ನಾವು ಉಪಯೋಗಿಸ್ತಕ್ಕಂಥದ್ದು, ಹಣ್ಣು ಹಂಪಲನ್ನು ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ನಾವು ಅಂಥ ಫ್ರೆಶ್ನೆಸ್ಸನ್ನು ಹೊಂದಿರೋದಿಲ್ಲ. ಅವು ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ದೇಹದ ಬೆಳವಣಿಗೆಗೆ ಅನುಕೂಲ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅದನ್ನು ಭಾಳ ದೀರ್ಘವಾಗಿ ಅದನ್ನು ವಿಷಯಗಳನ್ನು ತಮಗೆಲ್ಲರೂ ಕೂಡ ಡಾಕ್ಟರ್ ಕಾದರ್ವಾಲಿ ಅವರು ತಿಳಿಸ್ಕೊಡ್ತಾರೆ. ಮತ್ತು ಅದರ ಜೊತೆಗೆ ಎಣ್ಣೆಗಳ ಉಪಯೋಗ ಕೂಡ. ನಾವು ಎಣ್ಣೆಗಳ ಬಗ್ಗೆ ಹಲವಾರು ರಿಪೋರ್ಟ್ಗಳನ್ನ ನಾವು ಓದಿದ್ದೇವೆ. ನಾವು ಪ್ರತಿಯೊಬ್ಬರು ಕೂಡ ಲ್ಯಾಬ್ರೇಟರಿ ಇಲ್ಲದೆ ಇರೋದರಿಂದ ಅದನ್ನು ಅವುಗಳ ಪರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವಂತೂ ಅದರ ವ್ಯತ್ಯಾಸವನ್ನು ನೋಡಲಿಕ್ಕೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇನಿದ್ರು ಕೂಡ ಅನುಭವಿಗಳು, ಆ ಎಕ್ಸ್ಪರ್ಟ್ಸ್ಗಳು ಹೇಳಿರ್ತಕ್ಕಂಥ ವಿಷಯವೇ ನಾವು ಅವುಗಳನ್ನು ತಿರಸ್ಕರಿಸಲಿಕ್ಕೆ ಆಧಾರ ಅಂತ ನಾನು ತಿಳ್ಕೊಳ್ತೇನೆ. ಏಕೆಂದರೆ ಇವತ್ತು ಕೆಮಿಕಲ್ಸನ್ನು ಸೇರಿಸುವ ಮೂಲಕ ಎಲ್ಲ ಈ ಎಣ್ಣೆಗಳನ್ನು, ಆಯಿಲ್ಗಳನ್ನು ತಯಾರು ಮಾಡ್ತಾರೆ. ಅವಕ್ಕೆ ಕೇವಲ ಎಸೆನ್ಸನ್ನು ಹಾಕ್ತಾರೆ. ಅದು ಕಡಲೆಕಾಯಿ ಎಸೆನ್ಸ್ ಇರ್ಬೋದು, ಕೊಬ್ಬರಿ ಎಸೆನ್ಸು, ಸನ್ಫ್ಲವರ್ ಎಸೆನ್ಸು, ಮಸ್ಟರ್ಡ್ ಎಸೆನ್ಸನ್ನು ಹಾಕಿ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಷಯ. ಇದು ನನಗೆ ಒಂದು ಅರ್ಥ ಆಗೋದಿಲ್ಲ. ನಮ್ಮ ಸರ್ಕಾರದಲ್ಲಿ ಭಾಳ ಮೇಧಾವಿಗಳಾಗಿರ್ತಕ್ಕಂಥ IAS ಉದ್ಯಮ ಪಂಡಿತರಿದ್ದಾರೆ, ಆಫೀಸರ್ಸು, ಅನುಭವಿ ರಾಜಕಾರಣಿಗಳಿದ್ದಾರೆ. ಇವ್ರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇದನ್ನು ಹೇಗೆ ಅಲೋ ಮಾಡಿದ್ದಾರೆ? ಇದು ನಿಜವಾಗ್ಲೂ ಕೂಡ ಇಡೀ ಸರ್ಕಾರಕ್ಕೆ ಅವಮಾನವನ್ನು ತರ್ತಕ್ಕಂಥ, ಅವುಗಳಿಗೆ ನಾವು ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಅವರು ಒದಗಿಸ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಸರ್ಕಾರ ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ಆ ರೀತಿಯ ಎಣ್ಣೆಗಳ ತಯಾರಿಯನ್ನು ನಿಲ್ಲಿಸಬೇಕು ಈ ಕೂಡಲೇ. ಯಾವುದೇ ದೊಡ್ಡ ಮಿಲ್ಗಳನ್ನು ನೋಡಿ ಎಲ್ಲ ಕಡೆಯೂ ಇದನ್ನೇ ಮಾಡ್ತಾ ಇದ್ದಾರೆ. ದಿನಕ್ಕೆ ಲಕ್ಷಾಂತರ ಟನ್ ಆಯಿಲನ್ನು ಜನ ಉಪಯೋಗಿಸ್ತಾ ಇದ್ದಾರೆ. ಎಲ್ಲ ಆಯಿಲ್ಗಳು ಕೂಡ ಅದೇ ಥರ ಇವೆ. ಅದಕ್ಕೋಸ್ಕರ ಈಗ ನಮ್ಮ ಕಾದರ್ವಾಲಿ ಅವರ ರೀತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಅವರ ಶಿಷ್ಯ ಸಮೂಹ ಹಾಗೂ ಅವರ ಅನುಯಾಯಿಗಳು ಗಾಣದ ಎಣ್ಣೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಗಾಣದ ಎಣ್ಣೆ ನಮಗೆಲ್ಲ ದೊರಕ್ತಾ ಇದ್ದದ್ದು. ಅದಕ್ಕೋಸ್ಕರವೇ ಈಗ ಶ್ರೀಮಾನ್ ವಾಸುದೇವ್ ಅವರು ಹೇಳಿದ್ರು, ಅವರ ತಾತ ಅವರು, ಅವರ ಆ್ಯನ್ಸೆಸ್ಟರ್ಸು 100-120 ವರ್ಷಗಳ ಕಾಲ ಇರ್ತಾಯಿದ್ರು ಅಂತ ಹೇಳಿ. ಅದು ಗಾಣದ ಎಣ್ಣೆಯ ಉಪಯೋಗ ಅಂತ ನನಗೆ ಕಾಣ್ತದೆ. ಅಥವಾ ಸಿರಿಧಾನ್ಯಗಳನ್ನು ಕೂಡ ಅದರ ವಿಶೇಷತೆಯನ್ನು ಕೂಡ ಅವರು ಕಂಡುಕೊಂಡಿದ್ರು ಅಂತ ಕಾಣುತ್ತೆ. ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅವುಗಳೆಲ್ಲದರ ಕ್ರಮಬದ್ಧತೆಯನ್ನು, ಸರಿಯಾದ ರೀತಿ ಅದನ್ನು ಉಪಯೋಗ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇಂತಹ ಮಹನೀಯರಿಂದ ಮಾತ್ರ ಸಾಧ್ಯ. ಕಾದರ್ವಾಲಿ ಅವರು ಮುಸ್ಲಿಮರು, ಆದರೆ ನಿಮಗೆ ಒಂದು ವಿಶೇಷ, ಅವರು ಸಸ್ಯಾಹಾರಿಗಳು, ಶಾಖಾಹಾರಿಗಳು. ಇದು ನನಗೆ ಆಶ್ಚರ್ಯವನ್ನು ತರ್ತಕ್ಕಂಥ ವಿಷಯವಾಗಿತ್ತು. ಅವರು ಈ ಮಾಂಸಾಹಾರವನ್ನು ವಿರೋಧಿಸ್ತಕ್ಕಂಥವ್ರು. ಅದರಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳ ಬಗ್ಗೆ ಕೂಡ ಈಗ ವಿವರಣೆ ನೀಡ್ತಾರೆ ಅಂತ ಕಾಣ್ತದೆ. ಕೆಲವರು ದೀರ್ಘವಾಗಿ ಮಾತನಾಡ್ತಾರೆ ಅನ್ನೋದು ನಮ್ಮ ಯೋಗೀಶ್ವರ್ ನನಗೆ ಹೇಳಿದ್ರು. ಕಡಿಮೆ ಅಂದರೂ ಕೂಡ 1 ಗಂಟೆಯಿಂದ 2 ಗಂಟೆಯವರೆಗೂ ಕೂಡ ವಿಶ್ಲೇಷಣೆ ಖಂಡಿತ. ಅಷ್ಟು ವಿಷಯಗಳ ಸಂಗ್ರಹ ಅವರಲ್ಲಿದೆ. ಅಷ್ಟು ವಿಷಯಗಳ ಸಂಗ್ರಹ ಇದೆ. ಅವರು ಮಾತನಾಡಲಿ, ಅವರಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಹಾಗೂ ಕಾಲಾವಕಾಶವನ್ನು ನಾವೆಲ್ಲ ಕೊಡೋಣ, ಹಾಗೂ ಎಲ್ಲವನ್ನು ನಾವು ತಾಳ್ಮೆಯಿಂದ ಕೇಳೋಣ. ಇದು ಏನಕ್ಕೋಸ್ಕರ ಅಂದರೆ ನಮ್ಮ ಸಮಾಜವನ್ನು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು, ಬೇರೆ ಯಾವುದೂ ಅಲ್ಲ. ನಮ್ಮ ಆರೋಗ್ಯವನ್ನು ಸಂರಕ್ಷಿಸಲಿಕ್ಕೆ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡೋಣ. ವಿವಿಧ ಭಾಗಗಳು ಈ ಸಭೆಗಳನ್ನು ನಾವು ಏರ್ಪಡಿಸೋಣ. ವಾಸುರವರು ಲಾಲ್ಬಾಗ್ನಲ್ಲಿ ಒಂದು ಸಮ್ಮೇಳನವನ್ನು ಮಾಡ್ತೇನೆ ಎಂದರು. ಅದು ರಾಜ್ಯ ಮಟ್ಟದ ಸಮ್ಮೇಳನ ಆಗಿರಲಿ, ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ತಾಲೂಕುಗಳಲ್ಲೂ ಕೂಡ ನಿಮ್ಮ
ಸಂಸ್ಥೆಯ ಮೂಲಕ ಇದನ್ನು ಆಯೋಜಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಪ್ರಾರ್ಥಿಸಿಕೊಂಡು ಈ ಸಂದರ್ಭದಲ್ಲಿ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಈ ಒಂದು ಮಹಾಸಭೆಗೆ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಪರಮ ಮಿತ್ರರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ತಮಗೆಲ್ಲರೂ ಕೂಡ ನನ್ನ ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 17ರಲ್ಲಿ ಮಧುಮೇಹ ಬಂದರೂ ಕೂಡ 77 ಕೂಡ ಇಷ್ಟು ಉತ್ಸಾಹದ ಜೀವನ ನಡೆಸಲಿಕ್ಕೆ ಸಿರಿಧಾನ್ಯವೇ ಕಾರಣ ಅಂತ ಹೇಳಿ ಮಾತನಾಡಿದಂತಹ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ KM ನಾಗರಾಜ್ ಅವರಿಗೆ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಬರ್ತಾ ಇದ್ವಿ. ಬಂಧುಗಳೇ, ಇದೀಗ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿಯವರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶ್ರೀಮತಿ ರಮ್ಯಾ ನವೀಂದ್ರ ಅವರು. ಎಲ್ರಿಗೂ ನಮಸ್ಕಾರ. ಪದ್ಮಶ್ರೀ ಡಾಕ್ಟರ್ ಖಾದರ್ ಗುರುಗಳು ನೆರೆಯ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಪ್ರೊದತ್ತೂರು ಗ್ರಾಮದಲ್ಲಿ ಜನಿಸಿದರು. ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ MSc ಪದವಿಯನ್ನು, ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಸ್ಟೆರಾಯ್ಡ್ಗಳ ಮೇಲೆ PhD ಪದವಿಯನ್ನು ಪಡೆಯಿರುವ ಗುರುಗಳು ಬೆವರ್ಟನ್, ಒರಾಗನ್ ಪರಿಸರ ವಿಜ್ಞಾನ ವಿಷಯದಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ಹಾಗೂ CFTRIನಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡಿ ಇವರು 1997ರಿಂದ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಸರಿಯಾದ ಆಹಾರ ಕ್ರಮ, ಸರಳವಾದ ಜೀವನ ಶೈಲಿ ಹಾಗೂ ಸರಿಯಾದ ಸಹಜ ಕೃಷಿ ಪದ್ಧತಿಗಳೇ ಮಾನವ ಸಮಾಜವನ್ನು ಆರೋಗ್ಯದೆಡೆಗೆ ಕೊಂಡೊಯ್ಯುತ್ತದೆ. ಅಮೆರಿಕಾದ ಬಹುರಾಷ್ಟ್ರೀಯ ಕಂಪನಿಯ ಲಾಭದಾಯಕ ಕೆಲಸವನ್ನು ಬಿಟ್ಟು ತಾಯ್ನಾಡಿಗೆ ಮರಳಿದ ಇವರು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಮೈಸೂರಿನಲ್ಲಿ ಆಹಾರದಿಂದ ಆರೋಗ್ಯ ಎಂಬ ಪರಿಕಲ್ಪನೆಯಲ್ಲಿ ಚಿಕಿತ್ಸೆ ನೀಡುತ್ತಾ ಲಕ್ಷಾಂತರ ಅನೇಕ ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆ. ನಮ್ಮ ದೇಸಿ ಆಹಾರ ಪದ್ಧತಿಗಳಿಂದ ಕ್ಯಾನ್ಸರ್ ಸೇರಿದಂತೆ ಅನೇಕ ಭಯಾನಕ ಕಾಯಿಲೆಗಳಿಂದ ವಿಮುಕ್ತಿ ಹೊಂದಬಹುದೆಂದು ರುಜುವಾತು ಮಾಡಿದ್ದಾರೆ. 60 ವರ್ಷ ದಾಟಿರುವ ಗುರುಗಳು ಅತ್ಯಂತ ಕ್ಲಿಷ್ಟಕರ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುವಿಕೆಯಿಂದ ಅತ್ಯುತ್ತಮ ವೈದ್ಯರೆನಿಸಿದ್ದಾರೆ. ಗ್ಯಾಂಗ್ರೀನ್ನಿಂದ ಕಾಲು ಕತ್ತರಿಸಬೇಕಾದ ಪರಿಸ್ಥಿತಿಯಲ್ಲಿದ್ದ ಸಾವಿರಾರು ಮಧುಮೇಹ ರೋಗಿಗಳು ಸಹ ಬಾಸಿಕೊಂಡು ತಮ್ಮನ್ನು ಉಳಿಸಿದ್ದಕ್ಕಾಗಿ ಗುರುಗಳಿಗೆ ಆಭಾರಿಯಾಗಿದ್ದಾರೆ. ಎಪಿಲೆಪ್ಟಿಕ್ ಇತ್ಯಾದಿ ಕಾಯಿಲೆಗಳಿಂದ ಜೀವನದ ಮೇಲೆ ನಂಬಿಕೆಯನ್ನೇ ಕಳೆದುಕೊಂಡ ಅನೇಕ ಜನರು ಇವರಲ್ಲಿಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಾಗಾದರೆ ಖಾದಿ ಧರಿಸಿದ ಗುರುಗಳೇನಾದರೂ ಮಾಟ ಮಂತ್ರ ಮಾಡುತ್ತಾರೇನು? ಇಲ್ಲ. ನಮ್ಮ ಆಹಾರ ವಿಧಾನದಲ್ಲಿ, ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳೊಂದಿಗೆ ಅತ್ಯಲ್ಪ ಖರ್ಚಿನಲ್ಲಿ ಅದ್ಭುತ ಬದಲಾವಣೆಗಳನ್ನು ಕಾಣುತ್ತಾರೆ. TK ಲೇಔಟ್ನ ಇವರ ನಿವಾಸದಲ್ಲಿ ಮಂಗಳವಾರದಿಂದ ಶನಿವಾರದವರೆಗೆ ದಿನಕ್ಕೆ ಕನಿಷ್ಠ 100ಕ್ಕಿಂತ ಹೆಚ್ಚು ರೋಗಿಗಳು ನೋಡುತ್ತಾರೆ. ಆರೋಗ್ಯಕರ ಜೀವನಕ್ಕಾಗಿ ನಾವು ಸಕಾರಾತ್ಮಕ ಸಿರಿಧಾನ್ಯಗಳನ್ನು, ಹಣ್ಣು ತರಕಾರಿಗಳನ್ನು, ತಾಟಿ ಬೆಲ್ಲ, ಎತ್ತಿನಗಾಣದ ಎಣ್ಣೆಗಳನ್ನು ಬಳಸಲು ಪ್ರಾರಂಭಿಸಬೇಕು. ಈ ಸಕಾರಾತ್ಮಕ ಧಾನ್ಯಗಳು ಪೌಷ್ಟಿಕವಾಗಿರುವುದು ಮಾತ್ರವಲ್ಲದೆ ಒಣಭೂಮಿಯಲ್ಲಿ ಕೂಡ ಇವುಗಳನ್ನು ಬೆಳೆಯಬಹುದು ಮತ್ತು ಇವುಗಳನ್ನು ಬೆಳೆಯಲು ವಾರ್ಷಿಕ 20 ಸೆಂಟಿಮೀಟರ್ ಮಳೆ ಸಾಕು. ಭಾರತದ 60 ಪ್ರತಿಷ್ಠಿತ ಭೂಮಿ ಒಣಭೂಮಿಯಾಗಿದ್ದು ರೈತರು ಈ ಬೆಳೆಗಳನ್ನು ಬೆಳೆಯುವ ಮುಂದಿನ ವರ್ಷಗಳಲ್ಲಿ ಬರಗಾಲವೆಂಬುದೇ ಇರುವುದಿಲ್ಲ ಎನ್ನುತ್ತಾರೆ. ಗುರುಗಳು ಮೈಸೂರಿನ ಬಿದರೇನಹಳ್ಳಿಯ 8 ಎಕರೆ ಭೂಮಿಯಲ್ಲಿ ಕಾಡು ಚೈತನ್ಯ ದ್ರಾವಣವನ್ನು ಬಳಸಿ ಸಿರಿಧಾನ್ಯಗಳನ್ನು ಸೇರಿ 38 ವಿಧ ಬೆಳೆಗಳನ್ನು ಬೆಳೆಯುತ್ತಾರೆ. ಕಾಡು ಕೃಷಿ ಎಂಬ ಪರಿಕಲ್ಪನೆಯ ಆವಿಷ್ಕಾರರಾದ ಇವರು ತಮ್ಮ ತೋಟದಲ್ಲಿ ಸರಿಯಾದ ಕೃಷಿ ವಿಧಾನಗಳ ನೆರೆ ಪ್ರಾತ್ಯಕ್ಷಿಕ ಮೂಲಕ ತರಬೇತಿ ನೀಡುತ್ತಾರೆ. 1000ಕ್ಕಿಂತ ಹೆಚ್ಚು ಬರಡು ಭೂಮಿ ರೈತರನ್ನು ವರ್ಷಾಧಾರಿತ ಕೃಷಿಕರನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಆಹಾರ ಸರಿ ಇಲ್ಲದಿದ್ದರೆ ಯಾವ ಔಷಧಿಯೂ ಪ್ರಯೋಜನವಿಲ್ಲ. ಆಹಾರ ಸರಿ ಇದ್ದರೆ ಯಾವ ಔಷಧಿಯ ಅವಶ್ಯಕತೆಯೂ ಬರುವುದಿಲ್ಲ ಎಂದು ಪಠಿಸಿದ ಗುರುಗಳಿಗೆ ಕೃಷಿ ರತ್ನ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮೊನ್ನೆಯಷ್ಟೇ ನಮ್ಮ ಪ್ರಧಾನಿ ಮೋದಿಜಿಯವರು ಶ್ರೀ ಅನ್ನವನ್ನು ಬಳಸಬೇಕೆಂದು ಜನತೆಯಲ್ಲಿ ಮನವಿ ಮಾಡಿದ್ದಾರೆ.
ನಿಮ್ಮ ಸಾಧನೆ ತರ್ಕಕ್ಕೆ ನಿಲುಗದು ಗುರುಗಳೇ. ನಿಮ್ಮ ಅರಿವು ಮೂಡಿಸಿದ ನಂತರ ಕಾರ್ಯಕ್ರಮದಿಂದಾಗಿ ಸರಕಾರದ ಗಮನ ಸೆಳೆದು 2023ರ ಇಸವಿಯನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವಾಗಿ ಆಚರಿಸಲಾಯಿತು. ನಿಮ್ಮ ಪರಿಚಯವನ್ನು ಸಭಿಕರಿಗೆ ಪ್ರಸ್ತುತಪಡಿ ಅವಕಾಶ ಕೊಟ್ಟಿದ್ದಕ್ಕೆ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಒಂದು ದೇಸಿರಿ ತಂಡಕ್ಕೆ ಚಪ್ಪಾಳೆಯನ್ನು ಸಲ್ಲಿಸೋಣ ಬಂಧುಗಳೇ. ನಾಗರಾಜ್ ಸರ್ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ಇನ್ನು ಹೆಚ್ಚು ಹೆಚ್ಚು ಈ ರೀತಿಯ ಕಾರ್ಯಕ್ರಮಗಳು ಆಗಬೇಕು, ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ. ಧನ್ಯವಾದಗಳು ದೇಸಿರಿ ನ್ಯಾಚುರಲ್ಸ್ ತಂಡಕ್ಕೆ. ಹಾಗಾದರೆ ಇನ್ನೇಕೆ ತಡ, ಪ್ರಾರಂಭ ಮಾಡೋಣ. ಹೌದಾ? ಹಾಗಾದ್ರೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರು. ಹಾಗೆ ಉಳಿದ ಎಲ್ಲ ಅತಿಥಿ ಗಣ್ಯರು ಕೂಡ ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ.